ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಕಳೆದ 3-4 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ. ಹಾಗಿದ್ರೆ ಯೋಜನೆ ಏನಾದರೂ ಕ್ಯಾನ್ಸಲ್ ಮಾಡಿದ್ದಾರಾ, ಅಮೌಂಟ್ ಇನ್ನು ಮುಂದೆ ಬರುತ್ತಾ ಬರೋದಿಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಹಾಗಾಗಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, 5 kg ಅಕ್ಕಿ ಮಾತ್ರ ಕೊಡ್ತಿದ್ದಾರೆ. ಇನ್ನು 5 kg ಅಕ್ಕಿನ ಹೊಂದಿಸೋದಕ್ಕಾಗಿರಲಿಲ್ಲ. ಅದ್ರ ಬದಲಾಗಿ ಒಬ್ಬ ವ್ಯಕ್ತಿಗೆ 34 ರು ಅಂತೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಕೊಡ್ತಾಯಿದ್ರು. ಅಂದರೆ 5 kg ಅಕ್ಕಿಗೆ 170 ರೂಪಾಯಿ ಹಣನ ಅವರು ಕೊಡ್ತಾಯಿದ್ರು. ಇದು ಪ್ರತಿ ತಿಂಗಳು 1 ವರ್ಷ ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಬಂದಿದೆ. ಈಗ 1 ವರ್ಷ ಕಂಪ್ಲೀಟ್ ಆದಮೇಲೆ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಗೃಹಲಕ್ಷ್ಮಿ ಹಣ ಕೂಡ 2 ತಿಂಗಳಿಂದ ಬಂದಿಲ್ಲ. 12 ಮತ್ತು 13ನೇ ಕಂತಿನ ಹಣ ಬರ್ತಿಲ್ಲ. ಈ ಕಡೆ ಅನ್ನಭಾಗ್ಯ ಯೋಜನೆಯದು ಜೂನ್ ತಿಂಗಳದ್ದು ಒಂದಷ್ಟು ಮಹಿಳೆಯರಿಗೆ ಬಂದಿದೆ, ಒಂದಷ್ಟು ಜನಕ್ಕೆ ಬಂದಿಲ್ಲ. ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಅಮೌಂಟು ಪೆಂಡಿಂಗ್ ಇದೆ. ಯುವ ನಿಧಿ ಕೂಡ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಆಗಸ್ಟ್ ತಿಂಗಳವರೆಗೂ ಅಮೌಂಟ್ ಬಂದಿದೆ, ಕೆಲವರಿಗೆ ಸ್ವಲ್ಪ ಅಮೌಂಟು ಕೂಡ ಬಂದಿಲ್ಲ. ಅದು ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆ ಎಲ್ಲ ಯೋಜನೆಗಳಿಗೂ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರ ಏನಾದ್ರೂ ಸಂಕಷ್ಟದಲ್ಲಿ ತಗಲಾಕೊಂಡು ಇದನ್ನೇನ ಕ್ಯಾನ್ಸಲ್ ಮಾಡ್ತಾ ಇದೆಯಾ, ಅನ್ನಭಾಗ್ಯ ಯೋಜನೆಯ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಹೌದು, ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮಗೆ ಅಮೌಂಟ್ ಬಂದಿದೆಯೋ ಬಂದಿಲ್ವೋ ಅಂತ ನೀವು DBT ಮುಖಾಂತರ ಬೇಕಿದ್ರೂ ಚೆಕ್ ಮಾಡ್ಕೋಬಹುದು. ಆಹಾರ ವೆಬ್ಸೈಟ್ ಮುಖಾಂತರ ಬೇಕಿದ್ರೂ ನೀವು ಚೆಕ್ ಮಾಡ್ಕೋಬಹುದು. ಆದರೆ ಆಹಾರ ವೆಬ್ಸೈಟಲ್ಲಿ ನೀವು ಈಗ ಹೋಗಿ ಚೆಕ್ ಮಾಡಿದ್ರೆ ಆಹಾರ DBT ಅಂತ ಹಾಕಿದ್ರೆ ನಿಮಗೆ ಆನ್ಲೈನಲ್ಲಿ ಓಪನ್ ಆಗಿಬಿಡುತ್ತೆ ಗೂಗಲಲ್ಲಿ. ಬೇಕಿದ್ರೆ ಅದು ಕೂಡ ತೋರಿಸ್ತೀನಿ ನೋಡಿ. ಅಥವಾ ಕ್ರೋಮಲ್ಲಿ ಆಹಾರ DBT ಸ್ಟೇಟಸ್ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೇಟಸ್ ಆಫ್ DBT ಅಂತ ಈ ಥರ ಬರುತ್ತೆ. ಇದರೊಳಗಡೆ ನಿಮಗೆ 2024ರಲ್ಲಿ ಯಾವ ಮಂತ್ ಬೇಕಿದ್ರೂ ಚೆಕ್ ಮಾಡ್ಕೋಬಹುದು. ಪ್ರೆಸೆಂಟ್ ನಿಮಗೆ ಜೂನ್ ಮಂತ್ವರೆಗೂ ಮಾತ್ರ ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಾದಮೇಲೆ ಜುಲೈ ತಿಂಗಳದ್ದು ನೀವು ಆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಗಸ್ಟ್ ತಿಂಗಳದ್ದು ಇಲ್ಲ, ಮತ್ತು ಸೆಪ್ಟೆಂಬರ್ ತಿಂಗಳು ಕೂಡ ಅಪ್ಡೇಟ್ ಆಗಿಲ್ಲ. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನಿಮಗೆ ಯಾವುದಾದ್ರೂ ತಿಂಗಳು ಚೆಕ್ ಮಾಡ್ಕೋಬೇಕು ಅಂದರೆ ಜೂನ್ ತಿಂಗಳದ್ದು ಅಥವಾ ಮೇ ತಿಂಗಳದ್ದು, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣ್ತಿರೋಂಥ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಯಾವುದು ಅಂದರೆ 624132 ಅಂತ ಇದೆಯಲ್ಲ ನಂಬರು, ಈ ನಂಬರ್ನ ಹಾಕಿ ಗೋ ಅಂತ ಕೊಟ್ಟರೆ ನಿಮಗೆ ಸ್ಟೇಟಸ್ಸು ಓಪನ್ ಆಗುತ್ತೆ. ನೋಡಿ, ಜೂನ್ ತಿಂಗಳದ್ದು ಲಾಸ್ಟ್ ಇದೆ. ಅದಾದಮೇಲೆ ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಇಲ್ಲಿ ಆಪ್ಷನ್ ಇಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ. ಕೆಲವರಿಗೆ ಜೂನ್ ತಿಂಗಳು ಹಣ ಕ್ರೆಡಿಟ್ ಆಗಿದೆ, ಬಟ್ ಕೆಲವರಿಗೆ ಮೇ ತಿಂಗಳು ಹಣ ಕೂಡ ಕ್ರೆಡಿಟ್ ಆಗಿಲ್ಲ. ಅದ್ರ ಸ್ಕ್ರೀನ್ಶಾಟ್ ಕೂಡ ನಾನಿಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಮಂಗಳ ಗೌರಿ ಅಂತ ಅವ್ರದ್ದು ಮೆಂಬರ್ ID ಬಂದು ಲಾಸ್ಟ್ ನಂಬರ್ ತೋರಿಸ್ತಾ ಇದೆ. 5 ಜನಕ್ಕೆ ಬರಬೇಕು. ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ. ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ, ಅಮೌಂಟು ಬಂದಿಲ್ಲ. ಒಂದಷ್ಟು ಜನ ಮಹಿಳೆಯರಿಗೆ ಮೇ ತಿಂಗಳದ್ದು ಬಂದಿದೆ. ಏಪ್ರಿಲ್ ತಿಂಗಳದ್ದು ಅಮೌಂಟ್ ಬಂದಿದೆ ನೋಡಿ, ಅದು ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ಹಾಕಿದ್ದೀನಿ. ನಾನು ಬೇಕಿದ್ರೆ ನಿಮಗೆ ಡೌಟ್ ಇತ್ತು ಅಂದರೆ ಮೇ ತಿಂಗಳು ಸ್ಕ್ರೀನ್ಶಾಟ್ ನೋಡಿ, ಮತ್ತು ಇದರಲ್ಲೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು. ಅಮೌಂಟ್ ಬಂದಿದೆ 1ನೇ ತಾರೀಕು ಜುಲೈಯಲ್ಲಿ ಅಮೌಂಟ್ ಏನೋ ಕ್ರೆಡಿಟ್ ಆಗಿದೆ. ಜೂನ್ ತಿಂಗಳದ್ದು ನೋಡಿದ್ರೆ ಅದು ಕೂಡ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಯಾವುದೇ ರೀತಿ ಅಮೌಂಟ್ ಕೂಡ ಬಂದಿಲ್ಲ. ಈಗ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಅನ್ನಭಾಗ್ಯ ಹಣ ಬರಬೇಕು. ಸೆಪ್ಟೆಂಬರ್ ಲೆಕ್ಕ ಹಾಕ್ಕೊಟ್ರೆ 4 ತಿಂಗಳು ಹಣ ಬರಬೇಕು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಹತ್ರ ಹಣ ಇದೆಯೋ ಇಲ್ವೋ ಅದನ್ನು ಅವ್ರು ಕರೆಕ್ಟಾಗಿ ಹೇಳ್ತಿಲ್ಲ. ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಕಂಟಿನ್ಯೂ ಮಾಡ್ತೀವಿ ಅದನ್ನು ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ನಮ್ಮ ಮಹಿಳೆಯರು ನಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಕೊಡ್ತಿದ್ದೀರಲ್ಲ, ಹಣ ಬೇಡ, ಅದ್ರ ಬದಲು ದಿನಸಿ ಕಿಟ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ದಿನಸಿ ಕಿಟ್ ಕೊಡ್ತೀವಿ ಅಂತ ನಮ್ಮ KH ಮುನಿಯಪ್ಪ ಸರ್ ಅವರು ಹೇಳಿದರು. ಆ ದಿನಸಿ ಕಿಟ್ಟಲ್ಲಿ ತೊಗರಿಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು, ರಾಗಿ ಮತ್ತು ಅಕ್ಕಿ ಇಷ್ಟೆಲ್ಲ ಸೇರಿಕೊಂಡಿತ್ತು. ಬಟ್ ಸ್ವಲ್ಪ ದಿನಗಳ ನಂತರ ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಒಬ್ಬರು ಮನೆಯಲ್ಲಿ 4 ಜನ ಇರ್ತಾರೆ, 5 ಜನ ಇರ್ತಾರೆ, 6 ಜನ ಇರ್ತಾರೆ, ಅವರಿಗೆ ಬೇಳೆ ಮತ್ತು ಕಾಳುಗಳನ್ನ ಯಾವ ರೀತಿಯಾಗಿ ಹಂಚೋದು, ಅದು ಸ್ವಲ್ಪ ಕಷ್ಟಕರವಾದ ಕೆಲಸ. ಅದ್ರ ಬದಲು ನಾವು ಇಷ್ಟು ದಿನ ಹಣ ಕೊಡ್ತಿದ್ದೀವಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಆದರೆ ಹೇಳಿದ್ಮೇಲಾದರೂ 1 ತಿಂಗಳು ಹಣ ಬಿಡುಗಡೆ ಮಾಡಿದರೆ ನಮಗೂ ಎಲ್ಲ ಪರವಾಗಿಲ್ಲ, ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ, ಇವತ್ತೆಲ್ಲ ನಾಳೆ ಬರಬಹುದು ಅನ್ನೋ ನಿರೀಕ್ಷೆ ಇರ್ತಿತ್ತು. ಬಟ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಬರ್ತಾ ಇಲ್ಲ, ಇದ್ರ ಜೊತೆ ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ, ಇದ್ರ ಜೊತೆ ಯುವ ನಿಧಿ ಅಮೌಂಟು ಕೂಡ ರಿಲೀಸ್ ಆಗ್ತಾ ಇಲ್ಲ, ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಹಾಗಾಗಿ ನಮಗೆಲ್ಲ ಒಂದು ಕಡೆ ಡೌಟು, ಸರ್ಕಾರ ಏನಾದರೂ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬಹುದಾ ಅಂತ. ಇನ್ನೊಂದು ಮಾಹಿತಿ ಪ್ರಕಾರ ಈಗಾಗಲೇ BPL ರೇಷನ್ ಕಾರ್ಡು ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸುಮಾರು 20 ಲಕ್ಷ BPL ರೇಷನ್ ಕಾರ್ಡ್ಗಳು ರದ್ದಾಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ತಿಳಿಸ್ತಾ ಇದ್ದಾರೆ. ಯಾರ್ದಾದ್ರೂ ಎಲಿಜಿಬಲ್ ಇಲ್ಲದೆ ಇರೋರ್ದೆಲ್ಲ ಡಿಲೀಟ್ ಮಾಡಿದ್ಮೇಲೆ ಸ್ವಲ್ಪ ಹೊರೆ ಕಮ್ಮಿ ಆಗ್ಬೋದು, ಒಂದಷ್ಟು ಕೋಟಿ ಹಣ ಉಳಿಬಹುದು. ಅದಾದಮೇಲೆ ಅಮೌಂಟ್ ರಿಲೀಸ್ ಮಾಡೋಣ ಅಂತ ಕಾಯ್ತಿದ್ದಾರೋ ಏನೋ, ಅದು ಕೂಡ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಈಗ ಅನ್ನಭಾಗ್ಯ ಯೋಜನೆಯ 3-4 ತಿಂಗಳ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದೆ. ಅದು ಯೋಜನೆ ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಹೇಳ್ತಿಲ್ಲ, ಕಂಟಿನ್ಯೂ ಮಾಡ್ತೀನಿ ಅಂತಲೂ ಹೇಳ್ತಿಲ್ವಾ. ಸರ್ಕಾರದ ಹತ್ರ ದುಡ್ಡಿದೆ ಅಂತಲೂ ಗೊತ್ತಿಲ್ಲ, ಅಥವಾ ದುಡ್ಡಿಲ್ಲ ಅನ್ನೋದು ಗೊತ್ತಿಲ್ಲ. ಏನು ಮಾಡ್ತಿದೆಯೋ ಒಟ್ಟಿನಲ್ಲಿ ಎಲ್ಲನೂ ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಏನು ಅನ್ನಿಸ್ತಿದೆ ಅಂದರೆ BPL ರೇಷನ್ ಕಾರ್ಡ್ಗಳು ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರ್ದೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರಲ್ವ, ಅವ್ರದ್ದೆಲ್ಲ ಡಿಲೀಟ್ ಆದಮೇಲೆ
ಒಂದಷ್ಟು ಪರಿಷ್ಕರಣೆ ನಂತರ ಯಾರು ಎಲಿಜಿಬಲ್ ಇರ್ತಾರೋ ಅಂಥವರಿಗೆ ಮಾತ್ರ ಹಣ ಬಿಡುಗಡೆ ಮಾಡಬಹುದೇನೋ ಅನ್ನೋ ನಿರೀಕ್ಷೆ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಮಗೆ ಅಧಿಕೃತವಾದಂತಹ ಮಾಹಿತಿ ಸಿಗಬಹುದು. ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇದ್ದಂತಹ ಮಾಹಿತಿಯಾಗಿತ್ತು. 3 ತಿಂಗಳ ಹಣ ಪೆಂಡಿಂಗ್ ಇತ್ತು ಅಲ್ವಾ, ಅದನ್ನು ನಾನು ನಿಮಗೆ ಸ್ಕ್ರೀನ್ಶಾಟ್ ಸಮೇತ ಮತ್ತು ವಿಡಿಯೋ ಕೂಡ ಹಾಕಿದ್ದೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಯಾರಾದರೂ ಚೆಕ್ ಮಾಡ್ಕೊಳ್ಳೋರಿದ್ರೆ ನೀವು ಕೂಡ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಹಾಕೋದಕ್ಕೆ ಇಷ್ಟು ತಡ ಮಾಡ್ತಿದ್ದಾರೆ, ನಿಮ್ಗೆ ಏನು ಅನಿಸುತ್ತೆ? ಸರ್ಕಾರದ ಹತ್ರ ದುಡ್ಡಿದೆ ಅನಿಸುತ್ತಾ ಅಥವಾ ದುಡ್ಡಿಲ್ಲ ಅನ್ನಿಸ್ತಿದ್ಯಾ? ಅಥವಾ ಸರ್ಕಾರದವರು ವಿಳಂಬ ಮಾಡ್ತಿದ್ದಾರೆ ಅನಿಸುತ್ತಾ? ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಅನ್ನಭಾಗ್ಯ ಯೋಜನೆ ಅಡಿಯ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.